ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ವಾಕಿನ್ ಇಂಟರ್ವ್ಯೂ ಮೂಲಕ ನೇಮಕಾತಿ ಕರೆದಿದೆ. ಹುದ್ದೆಯ ಹೆಸರು, ಹುದ್ದೆಗಳ ಖಾಲಿ ಇರುವ ಸ್ಥಳ ಹಾಗೂ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಸೊ ಕೊನೆಯವರೆಗೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ, ಹೆಲ್ಪ್ಫುಲ್ ಅನಿಸಿದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ಗಳ ಮುಖಾಂತರ ತಿಳಿಸಿ. ಹಾಗೆ ಅತಿ ಹೆಚ್ಚು ಈ ಒಂದು ಮಾಹಿತಿಯನ್ನು ನಿಮ್ಮ ಉದ್ಯೋಗಾಕಾಂಕ್ಷಿ ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಕರ್ನಾಟಕ ಸರ್ಕಾರಿ ಹುದ್ದೆಗಳನ್ನು ಹುಡುಕುತ್ತಿರುವ ಎಲ್ಲ ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ವಿವರಗಳನ್ನು ಓದಿದ ಬಳಿಕ ಅರ್ಹರೆಂದು ಭಾವಿಸಿದರೆ ಮಾತ್ರ ಅರ್ಜಿ ಸಲ್ಲಿಸಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ಗಳ ಮುಖಾಂತರ ತಿಳಿಸಿ. ಫಸ್ಟ್ನೇದು ಜಿಯೋಲಾಜಿಸ್ಟ್, ಭೂವಿಜ್ಞಾನಿ ಒಂದು ಹುದ್ದೆ ಇದೆ. ವೇತನ 60,000ವರೆಗೂ ವೇತನ ಇದೆ. ಇನ್ನು ಎಕ್ಸ್ಪೀರಿಯನ್ಸನ್ನು ನೋಡೋದಾದರೆ 12 ವರ್ಷದ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡಿದ್ರೆ ಮಸ್ಟ್ ಪೊಸೆಸ್ MSc ಜಿಯೋಲಜಿ. ಏಜ್ ಬಂದು ಮ್ಯಾಕ್ಸಿಮಮ್ 45 ವರ್ಷವನ್ನು ನಿಗದಿಪಡಿಸಲಾಗಿದೆ. ಇನ್ನು ಸೇವಾನುಭವವನ್ನು ನೋಡೋದಾದರೆ 12 ವರ್ಷಗಳು ಸೇವಾನುಭವವನ್ನು ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಹೊಂದಿರಬೇಕಾಗಿರುವಂಥದ್ದು. ಪೀರಿಯಡ್ ಆಫ್ ಕಾಂಟ್ರಾಕ್ಟ್ 3 years, 3 ವರ್ಷಗಳ ಕಾಲ ಕೆಲಸವನ್ನು ನೀಡಲಾಗುವುದು, ಉದ್ಯೋಗವನ್ನು ನೀಡಲಾಗುವುದು. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುವಂಥದ್ದು, 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಇನ್ನು ಪ್ರತಿ ತಿಂಗಳು 60,000 ವೇತನವನ್ನು ನೀಡಲಾಗುವುದು. ನಂದಿ ಹಿಲ್, ಭಾಗೇಪುರ, ಹಾಸನ್ ಡಿಸ್ಟಿಕ್ನಲ್ಲಿ ಉದ್ಯೋಗಗಳು ಇರುವಂಥದ್ದು. ತದನಂತರ ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರೊಡಕ್ಷನ್ಗೆ ಒಂದು ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನನ್ನು ನೋಡೋದಾದರೆ ಡಿಗ್ರಿ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಆರ್ ಸೆಕೆಂಡ್ ಕ್ಲಾಸ್ ಮೈನ್ ಮ್ಯಾನೇಜರ್ ಸರ್ಟಿಫಿಕೇಟ್ ಆಫ್ ಕಂಪಿಟೆನ್ಸಿ. ಮಿನಿಮಮ್ 23 years. ಏಜನ್ನು ನೋಡೋದಾದರೆ ಕನಿಷ್ಠ 23 ವರ್ಷ, ಗರಿಷ್ಠ 45 ವರ್ಷ ಇರಬೇಕಾಗಿರುವಂಥದ್ದು. ಇನ್ನು ನಾವು ಈಗಾಗಲೇ ಸೇವಾನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲೇ ಆದ್ಯತೆ ನೀಡಲಾಗುವುದು. ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮಾತ್ರ ಸೇವಾನುಭವವನ್ನು ಹೊಂದಿರತಕ್ಕದ್ದು. ಇನ್ನು ಪೀರಿಯಡ್ ಆಫ್ ಕಾಂಟ್ರಾಕ್ಟನ್ನು ನೋಡೋದಾದರೆ 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಮಾಸಿಕ ವೇತನ 36,000 ರೂಪಾಯಿ ಇರುವಂಥದ್ದು ಮಾಸಿಕ ವೇತನ. ಇನ್ನು ವರ್ಕಿಂಗ್ ಪ್ಲೇಸನ್ನು ನಾವು ನೋಡೋದಾದರೆ ನೀರಲಕೆರೆ, ಡೊಲೊಮಿನ್ ಮೈನ್ಸ್ ಮತ್ತು ಬಾಗಲಕೋಟೆ ಡಿವಿಷನಲ್ಲಿ ಇರುವಂಥದ್ದು. ಇನ್ನು ಮೈನ್ಸ್ ಸರ್ವೇಯರಲ್ಲಿ ನೋಡೋದಾದರೆ 2 ವೇಕೆನ್ಸಿಗಳಿದ್ದಾವೆ. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮೈನಿಂಗ್ ವಿತ್ ಮೈನ್ ಸರ್ವೇಯರ್ ಸರ್ಟಿಫಿಕೇಟು ಆರ್ ಎನಿ ಬ್ಯಾಚುಲರ್ ಡಿಗ್ರಿ ವಿತ್ ಮೈನ್ ಸರ್ವೇಯರ್ ಸರ್ಟಿಫಿಕೇಟ್. ಯಾವುದೇ ಒಂದು ಪದವಿಯನ್ನು ಪಡೆದಿರುವಂತಹ ಅಭ್ಯರ್ಥಿಗಳು ಜೊತೆಗೆ ಮೈನ್ ಸರ್ವೇಯರ್ ಸರ್ಟಿಫಿಕೇಟನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನಾವು ನೋಡೋದಾದರೆ ಕನಿಷ್ಠ ವಯೋಮಿತಿ 23, ಗರಿಷ್ಠ 40 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಇನ್ನು ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಇನ್ ಎ ರಿಲೆವೆಂಟ್ ಫೀಲ್ಡ್. ಅಂದರೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸೇವಾ ಅನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಇನ್ನು ಕಾಂಟ್ರಾಕ್ಟ್ ಪೀರಿಯಡನ್ನು ನೋಡೋದಾದರೆ ನಾವಿಲ್ಲಿ ಪೀರಿಯಡ್ ಆಫ್ ಕಾಂಟ್ರಾಕ್ಟು 3 ವರ್ಷದ್ದಿರುತ್ತೆ. ಇನ್ನು ಮಾಸಿಕ ವೇತನ 35,000 ರೂಪಾಯಿ ನೀಡಲಾಗುತ್ತೆ. ಅದರಲ್ಲಿ ಎಲ್ಲ ಚಾರ್ಜಸ್ ಬಂದು. ಇನ್ನು ವರ್ಕಿಂಗ್ ಪ್ಲೇಸನ್ನು ನಾವು ನೋಡೋದಾದರೆ ತಿಮ್ಮಪ್ಪನಗುಂಡಿ ಐರನ್ ಓರೋ ಮೈನ್, ಸಂದೂರು, ಬಳ್ಳಾರಿ ಡಿಸ್ಟಿಕ್. ಕಾರ್ಯ ಮ್ಯಾಗ್ನೆಸೈಟ್ ಮೈನ್ ಕಾರ್ಯ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್. ಈ ಪ್ಲೇಸ್ಗಳಲ್ಲಿ ವೇಕೆನ್ಸಿ ಇರುವಂಥದ್ದು.
ಇನ್ನು ನಾವು ಮೆಕ್ಯಾನಿಕಲ್ ಇಂಜಿನಿಯರನ್ನು ನೋಡೋದಾದರೆ ಒಂದು ಪೋಸ್ಟ್ ಇದೆ. ಮಸ್ಟ್ ಪೊಸಸ್ ಎ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಎಕ್ವಲೆಂಟ್ ಕ್ವಾಲಿಫಿಕೇಷನ್. ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ಪದವಿ ಹೊಂದಿರಬೇಕು ಅಥವಾ ಅದಕ್ಕೆ ಸರಿಸಮವಾದಂತಹ ಪದವಿ ಪಡೆದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕನಿಷ್ಠ ವಯೋಮಿತಿ 23 ಹಾಗೂ ಗರಿಷ್ಠ ವಯೋಮಿತಿ 45ಕ್ಕೆ ನಿಗದಿಪಡಿಸಲಾಗಿದೆ. ಎಕ್ಸ್ಪೀರಿಯನ್ಸ್ ಬಂದು ಪ್ರಿಫರೆನ್ಸ್ ವಿಲ್ ಬಿ ಗಿವನ್. ಅಂದರೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಸೇವಾನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಇದು ಸಹ ಅಷ್ಟೇ ಕಾಂಟ್ರಾಕ್ಟ್ ಬೇಸ್ ಇರುವಂಥದ್ದು. ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದು 3 ವರ್ಷದ್ದಿರುತ್ತೆ. ಮಾಸಿಕ ವೇತನ 32,000 ರೂಪಾಯಿ ನೀಡಲಾಗುವುದು. ತದನಂತರ ಪ್ಲೇಸ್ ಆಫ್ ವರ್ಕಿಂಗ್ ಬಂದು ಬಾಗಲಕೋಟೆ ಡಿವಿಷನಲ್ಲಿ ಇರುವಂಥದ್ದು. ಇನ್ನು ಎಲೆಕ್ಟ್ರಿಕಲ್ ಇಂಜಿನಿಯರ್ಗೂ ಸಹ ಒಂದೇ ವೇಕೆನ್ಸಿ ಇದೆ. ಬಿ ಇನ್ ಎಲೆಕ್ಟ್ರಿಕಲ್, BEಯನ್ನು ಮಾಡಿರುವಂತಹ BE ಪದವಿಯನ್ನು ಹೊಂದಿರುವಂಥ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ನಲ್ಲಿ BE ಹೊಂದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ ಕನಿಷ್ಠ 23, ಗರಿಷ್ಠ 40 ವರ್ಷ. ಮಿನಿಮಮ್ 5 ಇಯರ್ ಸೇವಾನುಭವ, ಕನಿಷ್ಠ ಪಕ್ಷ 5 ವರ್ಷದ ಸೇವಾನುಭವವನ್ನು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಹೊಂದಿರತಕ್ಕದ್ದು. ಪೀರಿಯಡ್ ಆಫ್ ಕಾಂಟ್ರಾಕ್ಟು 3 ವರ್ಷದ್ದಿರುತ್ತೆ. ಇನ್ನು ಮಾಸಿಕ ವೇತನವನ್ನು ನೋಡೋದಾದರೆ 32,000 ರೂಪಾಯಿ ಇರುತ್ತೆ. ವರ್ಕಿಂಗ್ ಪ್ಲೇಸನ್ನು ನೋಡೋದಾದರೆ ನಾವಿಲ್ಲಿ ಬಳ್ಳಾರಿ ಡಿಸ್ಟಿಕ್ ಮತ್ತು ಸುಬ್ಬರಾಯನಹಳ್ಳಿಯಲ್ಲಿ ಇರುವಂಥದ್ದು. ತದನಂತರ ಇಲ್ಲಿ ನಾವು ನೋಡೋದಾದರೆ ಮೆಕ್ಯಾನಿಕಲ್ ಫೋರ್ಮ್ಯಾನ್ ಟೆಕ್ನಿಷಿಯನ್ ಅಂತಿದೆ. ಇದರಲ್ಲಿ ಒಂದು ವೇಕೆನ್ಸಿ ಇರುವಂಥದ್ದು. ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡೋದಾದರೆ ITI ಮೆಕ್ಯಾನಿಕಲ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮೋಟಾರ್ ಮತ್ತು ವೆಹಿಕಲ್ ಈ 2 ಟ್ರೇಡ್ನಲ್ಲಿ ಮಾಡಿರೋಂಥ ಅಭ್ಯರ್ಥಿಗಳು. ಏಜ್ ಬಂದು ಕನಿಷ್ಠ ಪಕ್ಷ 23 ವರ್ಷ, ಗರಿಷ್ಠ 45 ವರ್ಷ. ಎಕ್ಸ್ಪೀರಿಯನ್ಸ್ ಬಂದು ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ಸ್ ಇನ್ ದ ರಿಲೆವೆಂಟ್ ಫೀಲ್ಡ್. ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಸೇವಾನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಇದು ಸಹ ಅಷ್ಟೇ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇರುವಂಥದ್ದು. 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ತದನಂತರ ನಾವು ಮಾಸಿಕ ವೇತನವನ್ನು ನೋಡಿದರೆ 28,000 ಮಾಸಿಕ ವೇತನ ಇರುವಂಥದ್ದು. ತಿಮ್ಮಪ್ಪನಗುಂಡಿ, ಸಂದೂರ್, ಬಳ್ಳಾರಿ ಡಿಸ್ಟಿಕ್ ಈ ಒಂದು ಬಳ್ಳಾರಿ ಡಿಸ್ಟಿಕಲ್ಲಿ ಉದ್ಯೋಗ ಇರುವಂಥದ್ದು. ಇನ್ನು ನಂಬರ್ ಆಫ್ ಮೈನ್ ಫೋರ್ಮ್ಯಾನ್ಗೆ ನಂಬರ್ ಆಫ್ ಪೋಸ್ಟ್ 7 ಇದ್ದಾವೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಡಿಪ್ಲೊಮಾ ಇನ್ ಮೈನಿಂಗ್ ಇಂಜಿನಿಯರಿಂಗ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಟೆಕ್ನಿಕಲ್ ಬೋರ್ಡ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಷನ್. ಡಿಪ್ಲೊಮಾ ಪದವಿಯಲ್ಲಿ ಮೈನಿಂಗ್ ಇಂಜಿನಿಯರಿಂಗ್ ಸಬ್ಜೆಕ್ಟನ್ನು ತೆಗೆದುಕೊಂಡು ಗೌರ್ಮೆಂಟಿಂದ ರೆಕಗ್ನೈಸ್ ಆಗಿರುವಂಥ ಕಾಲೇಜು ಅಥವಾ ಬೋರ್ಡಿಂದ ಈ ಒಂದು ಪದವಿಯನ್ನು ಪಡೆದಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅಥವಾ ಮೈನ್ ಫೋರ್ಮೆನ್ ಸರ್ಟಿಫಿಕೇಟನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕನಿಷ್ಠ ವಯೋಮಿತಿ 23, ಗರಿಷ್ಠ 40 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಹಾಗೆ ಇದಕ್ಕೂ ಸಹ ಅಷ್ಟೇ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸೇವಾನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದು 3 ಇಯರ್ಸ್ ಇರುತ್ತೆ. ಮಾಸಿಕ ವೇತನ 28,000 ರೂಪಾಯಿ ನೀಡಲಾಗುವುದು. ತಿಮ್ಮಪ್ಪನಗುಂಡಿ, ಬಳ್ಳಾರಿ ಡಿಸ್ಟಿಕ್, ಸುಬ್ಬರಾಯನಹಳ್ಳಿ, ಬಳ್ಳಾರಿ ಡಿಸ್ಟಿಕ್. ಒಟ್ಟು 7 ಹುದ್ದೆಗಳಲ್ಲಿ ಬಳ್ಳಾರಿ ಡಿಸ್ಟಿಕಲ್ಲಿ 4 ಇದ್ದಾವೆ. ಅದು ತಿಮ್ಮಪ್ಪನಗುಂಡಿಯಲ್ಲಿ ಮತ್ತು ಸುಬ್ಬರಾಯನಹಳ್ಳಿಯಲ್ಲಿ ಇದು ಸಹ ಬಳ್ಳಾರಿ ಡಿಸ್ಟಿಕಲ್ಲೇ ಬರುತ್ತೆ. 3 ವೇಕೆನ್ಸಿಗಳಿರುವಂಥದ್ದು. ಇನ್ನು ಮೈನ್ ಮೇಟನ್ನು ನೋಡೋದಾದರೆ ನಾವಿಲ್ಲಿ ನಂಬರ್ ಆಫ್ ಪೋಸ್ಟ್ ಬಂದು 6 ಇದ್ದಾವೆ. ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡಿದರೆ ಮಸ್ಟ್ ಹ್ಯಾವ್ ಪಾಸ್ಡ್ 7th ಸ್ಟ್ಯಾಂಡರ್ಡ್ ವಿತ್ ಕನ್ನಡ ಆ್ಯಸ್ ಆನ್ ಆಫ್ ದಿ ಸಬ್ಜೆಕ್ಟ್. ಅಂದರೆ 7ನೇ ತರಗತಿಯನ್ನು ಓದಿರುವಂಥ ಅಭ್ಯರ್ಥಿಗಳು, ಉತ್ತೀರ್ಣರಾಗಿರುವಂಥ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕನ್ನಡ ವಿಷಯವನ್ನು ಓದಿರಬೇಕಾಗಿರುವಂಥದ್ದು. ಅಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನಾವು ನೋಡೋದಾದರೆ ಮಿನಿಮಮ್ 23 ವರ್ಷ, ಕನಿಷ್ಠ 23 ವರ್ಷ, ಗರಿಷ್ಠ 45 ವರ್ಷವನ್ನು ನಿಗದಿಪಡಿಸಲಾಗಿದೆ. ಹಾಗೆ ಎಕ್ಸ್ಪೀರಿಯನ್ಸನ್ನು ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸೇವಾನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಟ್ಟು 6 ಹುದ್ದೆಗಳಿದ್ದಾವೆ. ಪೀರಿಯಡ್ ಆಫ್ ಕಾಂಟ್ರಾಕ್ಟು ಇದು ಸಹ 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಮಾಸಿಕ ವೇತನ 25,000 ರೂಪಾಯಿ ನೀಡಲಾಗುವುದು. ಉದ್ಯೋಗ ಸ್ಥಳ ಬಂದು ತಿಮ್ಮಪ್ಪನಗುಂಡಿ, ಬಳ್ಳಾರಿ ಡಿಸ್ಟಿಕಲ್ಲಿ. ತದನಂತರ 5 ಪೋಸ್ಟು ಬಳ್ಳಾರಿ ಡಿಸ್ಟಿಕಲ್ಲಿದೆ. ಇನ್ನೂ ಒಂದು
ಉಳಿದ ಪೋಸ್ಟು ಬಾಗಲಕೋಟೆ ಡಿವಿಷನ್ನಲ್ಲಿ ಬರುವಂಥದ್ದು. ಎಲೆಕ್ಟ್ರಿಕಲ್ ಸೂಪರ್ವೈಸರ್ಗೆ ನಂಬರ್ ಆಫ್ ಪೋಸ್ಟ್ ಬಂದು 2 ಇದ್ದಾವೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ITI ಇನ್ ಎಲೆಕ್ಟ್ರಿಕಲಲ್ಲಿ ITI ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. NCVT SCVTಯಿಂದ ಮಾನ್ಯತೆ ಪಡೆದಿರುವಂಥ ಕಾಲೇಜುಗಳಿಂದ ಮಾತ್ರ ITI ಮಾಡಿರುವಂಥ ಅಭ್ಯರ್ಥಿಗಳು ಕನ್ಸಿಡರ್ ಮಾಡಲಾಗುವುದು. ಏಜ್ ಬಂದು ಮಿನಿಮಮ್ 23 ಇಯರ್ಸ್, ಕನಿಷ್ಠ 23 ವರ್ಷ, ಗರಿಷ್ಠ 45 ವರ್ಷಗಳು ನಿಗದಿಪಡಿಸಲಾಗಿದೆ. ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸೇವಾ ಅನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದು 3 ವರ್ಷದ್ದಿರುತ್ತೆ. ಇನ್ನು ಮಾಸಿಕ ವೇತನ 25,000 ರೂಪಾಯಿ ನೀಡಲಾಗುವುದು. ಇದು ಉದ್ಯೋಗ ಸ್ಥಳವನ್ನು ನಾವು ನೋಡೋದಾದರೆ ತಿಮ್ಮಪ್ಪನಗುಂಡಿ ಐರನ್ ಓರಾ ಮೈನ್ಸ್, ಸಂದೂರ್, ಬಳ್ಳಾರಿ ಡಿಸ್ಟಿಕ್. ಇನ್ನು ಬಾಗಲಕೋಟೆ ಡಿವಿಷನಲ್ಲಿ ಎರಡು ಕಡೆ ಒಂದೊಂದು ವೇಕೆನ್ಸಿ ಇರುವಂಥದ್ದು. ಇನ್ನು ನಾವು ಬ್ಲಾಸ್ಟರನ್ನು ನೋಡೋದಾದರೆ ಒಂದು ಹುದ್ದೆ ಇದೆ. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದಂಥ ಅಭ್ಯರ್ಥಿಗಳು ತಮ್ಮ ಮಾತೃಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಓದಲು ಬರೆಯಲು ಬಂದಿದ್ದರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು. ಮಸ್ಟ್ ಪೊಸೆಸ್ ಎ ಬ್ಲಾಸ್ಟರ್ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರುವಂಥದ್ದು ಕಡ್ಡಾಯ. ಇನ್ನು ಏಜ್ ವಯೋಮಿತಿ ಸಹ ಕನಿಷ್ಠ 23, ಗರಿಷ್ಠ 45 ವರ್ಷವನ್ನು ನಿಗದಿಪಡಿಸಲಾಗಿದೆ. ಈಗಾಗಲೇ ಸೇವಾ ಅನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆ ನೀಡಲಾಗುವುದು. ಇದು ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಬಂದು 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಮಾಸಿಕ ವೇತನವನ್ನು ನೋಡೋದಾದರೆ ಇಲ್ಲಿ 22,000 ರೂಪಾಯಿ ಮಾಸಿಕ ವೇತನವನ್ನು ನೀಡಲಾಗುವುದು. ಇದು ಬಳ್ಳಾರಿ ಡಿಸ್ಟಿಕಲ್ಲಿ ವೇಕೆನ್ಸಿ ಖಾಲಿ ಇರುವಂಥದ್ದು. ಇನ್ನು ಅದರ್ ಡಿಪಾರ್ಟ್ಮೆಂಟ್ಸಲ್ಲಿ ನೋಡೋದಾದರೆ ನಾವು ಲೀಗಲ್ ಕನ್ಸಲ್ಟೆಂಟ್ಗೆ ನೋಡೋದಾದರೆ ಇಲ್ಲಿ ನಂಬರ್ ಆಫ್ ಪೋಸ್ಟು 1 ಇದೆ. ಕ್ರಿಟೇರಿಯಾ ಬಂದು ರಿಟೈರ್ಡ್ ಡಿಸ್ಟಿಕ್ ಆರ್ ಸೆಷನ್ ಜಡ್ಜ್ ಆಗಿರಬೇಕಾಗಿರುವಂಥದ್ದು. ಇನ್ನು ಏಜ್ ಬಂದು ಮ್ಯಾಕ್ಸಿಮಮ್ 65 ವರ್ಷ, ಪೀರಿಯಡ್ ಆಫ್ ಕಾಂಟ್ರಾಕ್ಟು 3 ವರ್ಷ ಇವ್ರಿಗೂ ಸಹ. ಇವ್ರ ಮಾಸಿಕ ವೇತನವನ್ನು ನಾವು ಇಲ್ಲಿ ನೋಡೋದಾದರೆ 75,000 ರೂಪಾಯಿವರೆಗೂ ನೀಡಲಾಗುವುದು. ಪ್ಲೇಸ್ ಆಫ್ ವರ್ಕ್ ಹೆಡ್ ಆಫೀಸಲ್ಲಿ ಇರುವಂಥದ್ದು. ಇನ್ನು ನೋಡಲ್ ಆಫೀಸರ್ ಲೀಗಲಿಗೆ ನೋಡೋದಾದರೆ ನಂಬರ್ ಆಫ್ ಪೋಸ್ಟು 1 ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಇನ್ ಲಾ ಹೊಂದಿರುವಂಥ ಅಭ್ಯರ್ಥಿಗಳು, ಕಾನೂನಿನಲ್ಲಿ ಪದವಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು, 5 ವರ್ಷದ ಕೋರ್ಸನ್ನು ಮಾಡಿರುವಂಥದ್ದು ವಿತ್ ಅಗ್ರಿಗೇಟ್ ಮಾರ್ಕ್ಸ್ ನಾಟ್ ಲೆಸ್ ದೆನ್ 50% ಕಮ್ಮಿ ಇರಬಾರ್ದು. ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆ್ಯಂಡ್ ಎನ್ರೋಲ್ಡ್ ಇನ್ ಎ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನಾವು ನೋಡೋದಾದರೆ ಮ್ಯಾಕ್ಸಿಮಮ್ 40 ವರ್ಷ, ಎಕ್ಸ್ಪೀರಿಯನ್ಸ್ ಬಂದು 5 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಇನ್ನು ಪೀರಿಯಡ್ ಆಫ್ ಕಾಂಟ್ರಾಕ್ಟನ್ನು ನಾವು ನೋಡೋದಾದರೆ 3 ವರ್ಷದ ಕಾಂಟ್ರಾಕ್ಟ್ ಇರುತ್ತೆ. ಇನ್ನು ಮಾಸಿಕ ವೇತನ 50,000ವರೆಗೂ ನೀಡಲಾಗುವುದು. ಪ್ಲೇಸ್ ಆಫ್ ವರ್ಕ್ ಬಂದು ಹೆಡ್ ಆಫೀಸಲ್ಲಿರುತ್ತೆ. ಸೀನಿಯರ್ ಮಾರ್ಕೆಟಿಂಗ್ ಅನಲಿಸ್ಟ್ ಪೋಸ್ಟ್ 1 ಇದೆ. MBA ಓದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 45 ವರ್ಷ ಗರಿಷ್ಠ ವಯೋಮಿತಿ ಇದೆ. ಎಕ್ಸ್ಪೀರಿಯನ್ಸ್ ಬಂದು 12 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗಿರುವಂಥದ್ದು. ಇದು ಕಾಂಟ್ರಾಕ್ಟ್ ಸಹ 3 ವರ್ಷ ಇರುತ್ತೆ. ಮಾಸಿಕ ವೇತನ ಬಂದು 45,000 ರೂಪಾಯಿ ನೀಡಲಾಗುವುದು. ತದನಂತರ ಪ್ಲೇಸ್ ಆಫ್ ವರ್ಕ್ ಬಂದು ಹೆಡ್ ಆಫೀಸಲ್ಲಿ. ಇವಾಗ ಕೊಟ್ಟಿರುವಂಥ ಆಲ್ಮೋಸ್ಟ್ ಎಲ್ಲ ಹುದ್ದೆಗಳು ಹೆಡ್ ಆಫೀಸಲ್ಲೇ ಇರುವಂಥದ್ದು. ಸೊ ನೀವು ಹೆಚ್ಚಿನ ಮಾಹಿತಿಯಾಗಿ ನೋಟಿಫಿಕೇಷನನ್ನು ನೋಡ್ಕೋಬಹುದು. ಸೊ ಜನರಲ್ ಕಂಡೀಷನ್ ಫಾರ್ ಎಂಗೇಜ್ ಇನ್ ದ ಅಬೋ ಕಾಂಟ್ರಾಕ್ಟ್ ಬೇಸಸ್ ಆರ್ ಗಿವನ್ ಇನ್ ದ annexure 1 given below. The interested candidate are requested to fill up their details in the relevant application format available below for each service in annexure 2 with the duly filled in application along with the relevant documents or original and copies of the same. Candidates can attend the walk-in interview at the corporate office TTMC A block 5th floor BMTC building KH Road ಶಾಂತಿನಗರ್ ಬೆಂಗಳೂರಿನಲ್ಲಿ ಇಂಟರ್ವ್ಯೂವನ್ನು ನಡೆಸಲಾಗುವುದು. ಸೊ ಆ ಒಂದು ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದರೋ ಅವರು ಆ ಒಂದು ದಾಖಲಾತಿಗಳೊಂದಿಗೆ ಇಲ್ಲಿ ನೀಡಲಾಗಿರುವಂಥ ಡೇಟು ಮತ್ತು ಸಮಯದಲ್ಲಿ ಅಟೆಂಡ್ ಆಗಬೇಕಾಗಿರುವಂಥದ್ದು. ಕಾರ್ಪೊರೇಟ್ ಆಫೀಸ್
TTMC A ಬ್ಲಾಕ್ 5th ಫ್ಲೋರ್ BMTC ಬಿಲ್ಡಿಂಗ್ KH ರೋಡ್ ಶಾಂತಿನಗರ್ ಬೆಂಗಳೂರು ಈ ಅಡ್ರೆಸ್ನಲ್ಲಿ ನಡೆಸಲಾಗುತ್ತದೆ. ಇನ್ನು ಅರ್ಜಿ ನಮೂನೆಯನ್ನು ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿದೆ. ಇದು ಮ್ಯಾನ್ಯುವಲಿ ಇರುವಂಥದ್ದು. ಬೈ ಹ್ಯಾಂಡ್ ನೀವು ಫಿಲ್ ಮಾಡಿ ಒಯ್ದು ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು. ನಾನು ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ವೆಬ್ಸೈಟು ಹಾಗೆ ನೋಟಿಫಿಕೇಷನ್ನು ಅರ್ಜಿ ನಮೂನೆಯನ್ನು ಕೊಟ್ಟಿರ್ತೀನಿ. ನೀವು ಫಿಲಪ್ ಮಾಡಿ ಒಯ್ದು ಸಬ್ಮಿಟ್ ಮಾಡಬಹುದು. ಯಾರೆಲ್ಲ ಈ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಲ್ಲಿ ಬರ್ತಿರೋ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದೆಯೋ ಅವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಸೊ ಹಾಗೆ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.